ಡ್ಯಾಮೇಜ್ ಆಗಿರೋದು ಸದ್ಯಕ್ಕೆ ಮೆಡಿಕಲ್ ಸೆಂಟರ್ ಅನ್ನು ನೋಡ್ತಾ ಇದ್ದೀರಾ. ಅಲ್ಲಿ ವೈದ್ಯಕೀಯ ಕೇಂದ್ರದ ಮೇಲೆ ದಾಳಿ, ಒಳಗಿರುವಂತಹ ವೈದ್ಯರು ಹಾಗೆ ಸ್ಟೂಡೆಂಟ್ಗಳಿರ್ಬೋದು ಎಲ್ಲರೂ ಕೂಡ ಅಲ್ಲಿ ಗಾಬರಿ ಆಗಿದ್ದಾರೆ. ಆಗಿರುವಂತಹ ಅಟ್ಯಾಕ್ ಒಂದು ಯುದ್ಧ ದೇಶದಲ್ಲಿ ಯಾವ ರೀತಿ ಪರಿಸ್ಥಿತಿಯನ್ನು ತರುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿ. ಇಸ್ರೇಲ್ನಿಂದ ವಾಪಸ್ಸಾದಂತಹ 19 ಕನ್ನಡಿಗರ ನಿಯೋಗ ಬೆಂಗಳೂರಿನಿಂದ ಇಸ್ರೇಲ್ಗೆ ಅಧ್ಯಯನಕ್ಕೆ ಅಂತ ಹೋಗಿದ್ರು, ಸ್ಟಡಿಗೆ. ಸದ್ಯ ಮುಂಬೈಗೆ ಅಧ್ಯಯನ ತಂಡ ವಾಪಸ್ಸಾಗಿದೆ. ಮಧ್ಯಾಹ್ನದೊಳಗೆ ಬೆಂಗಳೂರಿಗೆ ಬರಲಿರುವಂತಹ ಕನ್ನಡಿಗರು ಬಿಪ್ಯಾಕ್ ಸಂಸ್ಥೆ ಕಡೆಯಿಂದ ಜೂನ್ 7ರಂದು ಈ ಟೀಮ್ ಹೋಗಿತ್ತು. 12 ದಿನಗಳ ಬಳಿಕ ಯುದ್ಧ ಭೂಮಿಯಿಂದ ತಂಡ ವಾಪಸ್ಸಾಗಿದೆ. ಇಸ್ರೇಲ್ನಿಂದ ವಾಪಸ್ಸಾದಂತಹ 19 ಕನ್ನಡಿಗರ ನಿಯೋಗ. ಇಸ್ರೇಲ್ನಿಂದ ಈಗ ನಿಯೋಗ ವಾಪಸ್ಸಾಗಿರೋದು. ಬೆಂಗಳೂರಿಂದ ಇಸ್ರೇಲ್ಗೆ ಇವರು ಸ್ಟಡಿಗೆ ಅಂತ ಹೋಗಿದ್ರು ಅಲ್ಲಿ. ಸದ್ಯ ಮುಂಬೈಗೆ ವಾಪಸ್ಸಾಗಿರುವಂಥ ಅಧ್ಯಯನ ತಂಡ ಒಂದಷ್ಟು ರಿಸರ್ಚ್ ಮಾಡೋಕ್ಕೆ ಮಧ್ಯಾಹ್ನದೊಳಗೆ ಈಗ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ ಅಂತ ಮಾಹಿತಿ ಇದೆ. ಬಿಪ್ಯಾಕ್ ಸಂಸ್ಥೆ ಕಡೆಯಿಂದ ಜೂನ್ 7ನೇ ತಾರೀಕು ತೆರಳಿದ್ದಂಥ ತಂಡ 12 ದಿನಗಳ ಬಳಿಕ ಯುದ್ಧ ಭೂಮಿಯಿಂದ ಇವರು ವಾಪಸ್ಸಾಗ್ತಿದ್ದಾರೆ. ಇಸ್ರೇಲ್ ಹಾಗೂ ಇರಾನ್ನಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಅಷ್ಟು ಉತ್ತಮವಾಗಿಲ್ಲದಿರುವಂತಹ ಕಾರಣ ನಿಯೋಗ